ಗೊತ್ತಿರೋಂಗೆ ಇವತ್ತು ನಮ್ಮ ಕಾಲೇಜಿನಲ್ಲಿ ಪ್ರೇರಣಾ ಮೆಂಟರ್ಶಿಪ್ ಪ್ರೋಗ್ರಾಮ್ ಆಯೋಜಿಸಲಾಗಿದ್ದು ವಿ ಹ್ಯಾವ್ ಕಮ್ ಟು ದ ಫ್ಯಾಗ್ ಎಂಡ್ ಆಫ್ ದಿಸ್ ಪ್ರೋಗ್ರಾಮ್. ಆ್ಯಕ್ಚುಲಿ ವೇದಿಕೆಯನ್ನು ಬೆಳಗ್ಗೆ ಅಲಂಕರಿಸಿದಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ಈಗ ಪ್ರಸ್ತುತ ನಮ್ಮ ಸಮ್ಮುಖದಲ್ಲಿ ಇರುವಂಥ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಡಾಕ್ಟರ್ ಶಿವಾನಂದ ಎಚ್ ಲೇಂಟಿ ಸರ್ ಮತ್ತು ರಿಸೋರ್ಸ್ ಪರ್ಸನ್ ಆಗಿ ಆಗಮಿಸಿ ನಮ್ಮೆಲ್ಲರನ್ನು ತುಂಬ ಇನ್ಫಾರ್ಮೇಟಿವ್ ಆಗಿರುವಂಥ ತಮ್ಮ ಒಪಿನಿಯನ್ಸ್, ತಮ್ಮ ಏನು ವಾಟ್ ಹಿ ಥಿಂಕ್ಸ್ ಅಬೌಟ್ ನಾಲೆಡ್ಜ್ ಅನ್ನೋದ್ರ ಬಗ್ಗೆ ಎಲ್ಲ ಶೇರ್ ಮಾಡ್ಕೊಂಡಿದ್ದಂಥ ಡಾಕ್ಟರ್ ಮಹಾಂತೇಶ್ ಎಸ್ ಸ್ವಾಮಿ ಸರ್ ಮತ್ತು ಬೋಧಕೇತರ ವರ್ಗದವರು ಮತ್ತು ವಿದ್ಯಾರ್ಥಿಗಳು. ಆ್ಯಕ್ಚುಲಿ ನಾನೀಗ ಇಲ್ಲಿ ಮುಂದೆ ಬಂದು ಮಾತಾಡೋಕ್ಕೆ ಒಂದು ರೀಸನ್ ಇದೆ. ಏನು ರೀಸನ್ ಅಂದರೆ ಸರ್ಗೆ ನಿನ್ನೆ ಮಹಾಂತೇಶ್ ಸರ್ ಸಿಗ್ತಾರೋ ಇಲ್ಲೋದು ಡೌಟ್ಫುಲ್ ಇದ್ದದಕ್ಕೆ ಈ ವಾಣಿಯವ್ರನ್ನ ಸ್ಪೇರಲ್ಲಿ ಇಡೋಣ, ಇನ್ ಕೇಸ್ ಸರ್ ಬಂದಿಲ್ಲ ಅಂದರೆ ಶಿ ವಿಲ್ ಮ್ಯಾನೇಜ್ ಅಂತ ಹೇಳಿರ್ತಿದ್ರು. ಥ್ಯಾಂಕ್ ಯು ಫಾರ್ ದಟ್ ಸರ್. ಬಟ್ ಸ್ಟಿಲ್ ನೀವು ಒಂದೆರಡು ನಿಮಿಷ ಅಡ್ರೆಸ್ ಮಾಡಿ, ನಿಮ್ಮನ್ನು ನಾವು ಶೆಡ್ಯೂಲ್ ಹಾಕೊಂಡಿದ್ವಿ, ಹಾಗಾಗಿ ಒಂದೆರಡು ನಿಮಿಷ ಮಾತಾಡಿ ಅಂತ ಹೇಳಿದ್ವಿ. ಸೊ ಈಗ ಕೋಆರ್ಡಿನೇಟರ್ ಆಫ್ ದಿಸ್ ಪ್ರೋಗ್ರಾಮ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಪ್ರೇರಣಾ ಪ್ರೋಗ್ರಾಮ್ ಏನಂದ್ರೆ ಬೇರೆ ಕಾಲೇಜಿಂದ ಇಲ್ಲಿ ಬಂದು ಇಲ್ಲಿ ರಿಸೋರ್ಸ್ ಪರ್ಸನ್ಸ್ ಬೇರೆ ಕಾಲೇಜ್ಗೆ ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಸ್ಟೂಡೆಂಟ್ಸ್ಗೆ ಅಂತ. ಸೊ ಫಸ್ಟ್ ಆಫ್ ಆಲ್ ಪ್ರೇರಣಾದು ಮೇನ್ ಆಬ್ಜೆಕ್ಟಿವ್ ಆ್ಯಂಡ್ ಪರ್ಪಸ್ ಏನಪ್ಪ ಅಂತಂದ್ರೆ ಎಕ್ಸ್ಪೀರಿಯನ್ಷಿಯಲ್ ಆಸ್ ವೆಲ್ ಆಸ್ ಇನ್ಸ್ಪಿರೇಷನಲ್ ಟಾಕ್ಸ್, ಆ ಥರ ಒಂದು ಸ್ಪೆಷಲ್ ಲೆಕ್ಚರ್ಸ್ನ ಆರ್ಗನೈಸ್ ಮಾಡಬೇಕು. ಸೊ ಈ ರೀತಿ ಆರ್ಗನೈಸ್ ಯಾಕೆ ಮಾಡಬೇಕಂದ್ರೆ ಫಾರ್ ದ ಬೆಟರ್ ಫ್ಯೂಚರ್ ಆಫ್ ಅವರ್ ಸ್ಟೂಡೆಂಟ್ಸ್. ನಮ್ಮ ಸ್ಟೂಡೆಂಟ್ಸಿನ ಭವಿಷ್ಯ ಪಾಸ್ಟ್ ಏನಿತ್ತು ನಮಗೆ ಗೊತ್ತಿಲ್ಲ, ಪ್ರಸ್ತುತ ಏನಿದ್ದಾರೆ ಅಂತ ನೋಡಿಕೊಂಡು ಅವ್ರ ಫ್ಯೂಚರ್ನ ಬೆಟರ್ಮೆಂಟ್ ಮಾಡೋದಕ್ಕೋಸ್ಕರ ಈ ರೀತಿಯ ಇನ್ಸ್ಪಿರೇಷನಲ್ ಆಸ್ ವೆಲ್ ಆಸ್ ಎಕ್ಸ್ಪೀರಿಯನ್ಷಿಯಲ್ ಸ್ಪೆಷಲ್ ಲೆಕ್ಚರ್ಸ್ನ ಆರ್ಗನೈಸ್ ಮಾಡಬೇಕನ್ನೋ ಉದ್ದೇಶದಿಂದಲೇ ಪ್ರೇರಣಾ ಪ್ರೋಗ್ರಾಮ್ಸ್ನ ಆರ್ಗನೈಸ್ ಮಾಡ್ತಾರೆ. ಸೊ ಈ ರೀತಿ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡೋದ್ರಿಂದ ಅವರ್ ಸ್ಟೂಡೆಂಟ್ಸ್ ವಿಲ್ ಬಿ ಎಂಪವರ್ಡ್ ವಿತ್ leadership qualities, they will be empowered with skills, they will be empowered with reading, writing, listening, time management, whatever the exhaustive list has discussed with us. So we all will be getting an opportunity to know about such things. So prerna ನಾನು ನಿನ್ನೆ ಒಂದು ಸ್ವಲ್ಪ ನೆಟ್ಟಲ್ಲಿ ನೋಡಿದಾಗ so 9 values have to be inculcated by every one of us. 9 ಮೌಲ್ಯಗಳನ್ನು ನಾವು ಅಳವಡಿಸಿಕೊಂಡಾಗ ಪ್ರೇರಣಾ ಕಾರ್ಯಕ್ರಮ ಏನಾಗುತ್ತೆ, ಯಶಸ್ವಿ ಆಗುತ್ತೆ. ಆ 9 ಮೌಲ್ಯಗಳು ಏನು ಅಂತಂದ್ರೆ ಸ್ವಾಭಿಮಾನ ಅಂಡ್ ವಿನಯ, ಇದು ಒಂದು; ಶೌರ್ಯ ಮತ್ತು ಸಾಹಸ, ಪರಿಶ್ರಮ ಮತ್ತು ಸಮರ್ಪಣಾ ಭಾವ, ಆಮೇಲೆ ಕರುಣಾ ಮತ್ತು ಸೇವಾ ಭಾವ, ವಿವಿಧತೆ ಮತ್ತು ಏಕತೆ, ಆಮೇಲೆ ಸಹಿಷ್ಣುತೆ ಮತ್ತು ಸುಚಿತ್ರತೆ, ಮತ್ತೆ ನವಸಂಚಾರ, ಜಿಜ್ಞಾಸ, ಶ್ರದ್ಧಾ ಮತ್ತು ವಿಕಾಸ, ಸ್ವತಂತ್ರ ಮತ್ತು ಕರ್ತವ್ಯ. ಈ ರೀತಿಯಾದಂಥ 9 ಮೌಲ್ಯಗಳನ್ನು ನಾವು ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ನಾವು ಏನು ಮಾಡ್ಬೋದು, ಯಶಸ್ಸನ್ನು ಕಾಣ್ಬೋದು ಅಂತ ಹೇಳ್ತೀವಿ. ಸೊ ಈಗ ನಾವು ಮುಖ್ಯವಾಗಿ ಒಂದು ಸ್ವಲ್ಪ ಬ್ರೀಫ್ ಆಗಿ ಹೇಳೋದಾದ್ರೆ, ನಾವು ಮೊದಲೆಲ್ಲ ಸಿವಿಲೈಸ್ಡ್ ಇರಲಿಲ್ಲ, ವಿ ಆರ್ ನಾಟ್ ಸಿವಿಲೈಸ್ಡ್. ಮನುಷ್ಯ ಏನು ಮಾಡ್ತಾ ಇದ್ದ, ಎಲೆಗಳನ್ನೆಲ್ಲ ತಗೊಂಡು ಕವರ್ ಮಾಡ್ಕೊತಾ ಇದ್ದ, ಏನೋ ಮಾಂಸ ತಿಂತಾ ಇದ್ದ, ಹೆಂಗ ಬದುಕ್ತಾ ಇದ್ದ. ಆಮೇಲೆ ಏನಾಯ್ತು, ಡೇ ಬೈ ಡೇ ಸಿವಿಲೈಸೇಷನ್, ಮೆಸೊಪೊಟಮಿಯನ್ ಸಿವಿಲೈಸೇಷನ್, ಹರಪ್ಪನ್ ಸಿವಿಲೈಸೇಷನ್, ಓಲ್ಡೆಸ್ಟ್ ಸಿವಿಲೈಸೇಷನ್ ಅಂತ ನಾವು ಕೇಳಿದ್ವಿ. ಸೊ ಆಮೇಲೆ ಏನಾಯ್ತು, ಸಿವಿಲೈಸೇಷನ್ ಡೆವಲಪ್ ಆಗ್ತಾ ಹೋಯ್ತು. ಮನುಷ್ಯ ಏನು ಮಾಡ್ದ, ಬಟ್ಟೆ ಉಟ್ಕೊಳ್ಳೋಕೆ ಶುರು ಮಾಡ್ದ, ಆಮೇಲೆ ಏನು ಮಾಡ್ದ, ಓದಕ್ಕೆ ಶುರು ಮಾಡ್ದ, ಬರೆಯೋಕ್ಕೆ ಶುರು ಮಾಡ್ದ, ಇದೆಲ್ಲ. ಸೊ ಇವತ್ತಿನ ಕಾಲಯುಗದಲ್ಲಿ ನಾವು ಸಿವಿಲೈಸ್ ಅನ್ನೋದಕ್ಕೆ ಸಾಕ್ಷಿ ಏನಪ್ಪಾ ಅಂತಂದ್ರೆ ನಂಬರ್ 1 ಈಸ್ ಟೆಕ್ನಾಲಜಿ. ಈಗ ಟೆಕ್ನಾಲಜಿ ಇದೆ, ಇಂಡಸ್ಟ್ರಿ ಇದೆ, ಡಿಜಿಟಲೈಸೇಷನ್ ಇದೆ. ಇವೆಲ್ಲ ಏನಂದ್ರೆ ಸೈನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೈನ್ಸ್, ಟೆಕ್ನಾಲಜಿ ಅಂಡ್ ಇಂಡಸ್ಟ್ರಿ ಆರ್ ಎವಿಡೆನ್ಸ್ ಟು ಸೇ ದಟ್ ವಿ ಆರ್ ಸಿವಿಲೈಸ್ಡ್ ಟುಡೇ. ಸೊ ನಮ್ಮ ಕೈಯಲ್ಲಿರೋ ಮೊಬೈಲೇ ತೋರಿಸುತ್ತೆ, ಹೇಳುತ್ತೆ ನಾವೆಷ್ಟು ಸಿವಿಲೈಸ್ಡ್ ಇರೋದು. ಆದ್ರೆ ಅದು ನಮ್ಮನ್ನ ಡಿಸಿವಿಲೈಸ್ ಮಾಡಬಾರ್ದು. ಆ ರೀತಿಯಾಗಿ ಅದನ್ನ ನೀವು ಉಪಯೋಗಿಸ್ಕೋಬಾರ್ದು, ಅದನ್ನ ನೀವು ಅರ್ಥ ಮಾಡ್ಕೋಬೇಕು, ಆಯ್ತಾ? ಈಗ ನೋಡ್ರಿ, ನಮ್ಮ ಸರ್ಕಾರ ಇದೆ. ನಮ್ಮ ಸರ್ಕಾರ, ನಮ್ದು ದೇಶದಲ್ಲಿ ಮೊದಲೇನಿತ್ತು, ಪೊಲೀಸ್ ಸ್ಟೇಟ್ ಇತ್ತು, ಲೆಸ್ ಅಫೇರ್ ಸ್ಟೇಟ್ ಇತ್ತು, ಎಲ್ಲ ಏನಿತ್ತು ಪ್ರೈವೇಟೈಸೇಷನ್ ಇತ್ತು. ಆಮೇಲೆ ಏನಾಯ್ತು, ಗವರ್ಮೆಂಟ್ ವೆಲ್ಫೇರ್ ಸ್ಟೇಟ್ ಅಂತ ಮಾಡಿ. ವೆಲ್ಫೇರ್ ಸ್ಟೇಟ್ ಅಂದ್ರೇನು, ಕಲ್ಯಾಣ ರಾಜ್ಯ. ಕಲ್ಯಾಣ ರಾಜ್ಯ ಅಂದ್ರೇನು, ಆರ್ಥಿಕ ಕಲ್ಯಾಣ ಆಗಬೇಕು, ಸಾಮಾಜಿಕ ಕಲ್ಯಾಣ ಆಗಬೇಕು, ರಾಜಕೀಯ ಕಲ್ಯಾಣ ಆಗಬೇಕು,
ಸಾಂಸ್ಕೃತಿಕ ಕಲ್ಯಾಣ ಆಗಬೇಕು, ಎಲ್ಲಾ ರೀತಿಯ ಕಲ್ಯಾಣ ಆದಾಗ ವೆಲ್ಫೇರ್ ಸ್ಟೇಟ್ ಅಂತ ಕರೀತೀವಿ. ಸೊ ವೆಲ್ಫೇರ್ ಸ್ಟೇಟ್ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಸರ್ಕಾರದ ಕರ್ತವ್ಯಗಳು ಏನು? ಸರ್ಕಾರದ ಕರ್ತವ್ಯಗಳು ಏನಪ್ಪಾ ಅಂದ್ರೆ, ಈಗ ಸೋಷಲಿ ನಾವು ಅಡ್ವಾನ್ಸ್ಡ್ ಆಗ್ಬೇಕಂತಂದ್ರೆ ಏನ್ ಮಾಡ್ಬೇಕು? ಸೋಷಲಿ ಅಡ್ವಾನ್ಸ್ಡ್ ಆಗ್ಬೇಕಂತಂದ್ರೆ ನಾವು ಮೊದಲು ಸೋಷಿಯಲ್ ಹ್ಯೂಮನ್ ಬೀಯಿಂಗ್ಸ್ ಆಗಬೇಕು. ಸೊ ಇಲ್ಲಿ ದೇಶದಲ್ಲಿ ಆಗ್ತಾ ಇರುವಂತ ಅನಾಹುತಗಳನ್ನ ತಡೆಗಟ್ಟಬೇಕು. ಆಮೇಲೆ ಎಕನಾಮಿಕಲಿ ಇಂಡಿಪೆಂಡೆಂಟ್ ಆಗಬೇಕು, ಅಂದ್ರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬೇಕು. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಯಾವಾಗ ಬರುತ್ತೆ ಅಂದ್ರೆ ನಾವೆಲ್ಲ ಓದಿ ಕೈಗೆ ಒಂದು ಜಾಬ್ ಅಂತ ತಗೊಂಡು ಅದು ಫೆಚಿಂಗ್ ಇರಬೇಕು. ಫೆಚಿಂಗ್ ಇದ್ದು ನಮ್ಮ ಕೈಗೆ ಒಂದೆರಡು ಲೈವ್ಲಿಹುಡ್ ಸಾಧಿಸೋಕ್ಕೆ ಅನುಕೂಲ ಮಾಡಿಕೊಡ್ತಾ ಇದೆ ಅಂದ್ರೆ ಅದನ್ನ ನಾವು ಏನಂತೀವಿ? ಎಕನಾಮಿಕ್ ಸ್ಟೆಬಿಲಿಟಿ ಅಥವಾ ಎಕನಾಮಿಕ್ ಡೆವಲಪ್ಮೆಂಟ್ ಆಗಿದೆ, ವಿಚ್ ಇಸ್ ಕಾಂಟ್ರಿಬ್ಯೂಷನ್ ಟು ದ ವೆಲ್ಫೇರ್ ಸ್ಟೇಟ್ ಅಂತ ಹೇಳಿ. ಓಕೆ, ಸೊ ಈಗ ಒಂದ್ ವೇಳೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲಪ್ಪ ಅಂತ ಇಟ್ಕೊಳ್ಳಿ, ಅವಾಗ ಸರ್ಕಾರದ ಕರ್ತವ್ಯ ಏನು? ಹೌ ದ ಗವರ್ಮೆಂಟ್ ಶುಡ್ ಸ್ಟೆಬಿಲೈಸ್ ಅಸ್. ಸೊ ಅದಕ್ಕೆ ಸರ್ಕಾರ ಏನ್ ಮಾಡುತ್ತೆ? ಅನೇಕ ಕಾನೂನುಗಳ ಮಾಡುತ್ತೆ, ಅನೇಕ ಪಾಲಿಸೀಸ್ ಅನ್ನ ಮಾಡುತ್ತೆ, ಅನೇಕ ಸ್ಕೀಮ್ಸ್ ಗಳನ್ನ ಮಾಡುತ್ತೆ. ಸೊ ಯಾವ ರೀತಿ ಸ್ಕೀಮ್ಸ್ ಅನ್ನ ಮಾಡಿದರೆ, ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲದೆ ಇರೋರಿಗೆ ಸರ್ಕಾರ ಏನ್ ಮಾಡ್ತಾ ಇದೆ? ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅನ್ನ ಮಾಡಿ. ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಫಾರ್ ವರ್ಕಿಂಗ್ ಕ್ಲಾಸ್, ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಫಾರ್ ಫ್ಯಾಮಿಲಿ, ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಫಾರ್ ವಿಮೆನ್, ಈ ರೀತಿ ಪ್ರತಿಯೊಂದು ಕ್ಯಾಟಗರೀಸ್ಗೂ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಇದೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಮಹಿಳೆಯರ ಬಗ್ಗೆ, ನಾನು ಒಬ್ಬ ಮಹಿಳೆ, ನಾವಿಲ್ಲಿ ಕೂತಿರೋ ಎಲ್ಲ ಮಹಿಳೆಯರ ಬಗ್ಗೆ ಹೇಳಬೇಕಾದ್ರೆ ನಾವೆಲ್ಲ ವಿ ಆರ್ ಅವೈರಿಂಗ್ ದ ಮೆಟರ್ನಿಟಿ ಬೆನಿಫಿಟ್ ಲೀವ್. So this is a social security scheme and which is a constitutional obligation under Article 42. So ಈ ರೀತಿ ಮಹಿಳೆಯರು ಹೆರಿಗೆ ರಜೆ ಏನು ತಗೋತಾರಲ್ಲ, that is a paid leave. That is a paid leave for us, isn't it? So this is one of the very important social security given to women. So ಹಾಗಾದ್ರೆ social security for employment relief ಗೆ ಎಷ್ಟೊಂದು ಸ್ಕೀಮ್ಸ್ ಮಾಡಿದ್ದಾರೆ. ಸೊ ಪ್ರತಿಯೊಂದು ಅನ್ಆರ್ಗನೈಸ್ ಸೆಕ್ಟರ್ಸ್ಗೂ ಕೂಡ ಎಷ್ಟೊಂದು ಸ್ಕೀಮ್ಸ್ ಇದೆ. ಸೊ ಇವುಗಳ ಸಾಕ್ಷಾತ್ಕಾರ ನಮ್ಮ ಪ್ರಿನ್ಸಿಪಲ್